ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮತ್ತೆ 10 ಬಾಲ್ಸಮಿನ ಗಿಡನ ತಗೋತಾ ಇದ್ದೀನಿ. ಇವತ್ತು ಗಿಡನ ಇಡೋ ಜಾಗ ಬಂದು ಪಾಂಡವಪುರ ಡಿಗ್ರಿ ಕಾಲೇಜ್ ಹತ್ರ. ನಾನಿನ್ನೂ ಬೇರೆ ಬೇರೆ ಗಿಡಗಳನ್ನು ಸಹ ಬೆಳೆಸಿ ಕೊಡ್ತೀನಿ. ಆದರೆ ಯಾಕೆ ಯಾವಾಗಲೂ ಬಾಲ್ಸಮಿನ ಗಿಡನೇ ಇಡ್ತೀನಿ ಇಲ್ಲಿ ಅಂದರೆ, ಬೇರೆ ಹಣ್ಣಿನ ಗಿಡನ ಬೆಳೆಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೇಗ ಗಿಡಗಳು ಬೆಳೆಯೋದಿಲ್ಲ. ಆದರೆ ಬಾಲ್ಸಮಿನ ಗಿಡ ಅನ್ನೋದು ಬೇಗ ಬೆಳೆಯುತ್ತೆ ಬೀಜ ಹಾಕಿದಾಗ. ಅದಕ್ಕೋಸ್ಕರ ಎಲ್ಲ ಕಡೆ ಬಾಲ್ಸಮಿನ ಗಿಡನ ಮಾತ್ರ ತೊಗೊಂಡೋಗಿಡ್ತೀನಿ. ಗಿಡನ ಇಡುವಾಗ ಜೊತೆಲಿ ನನ್ನ ಅಕೌಂಟ್ ಡೀಟೇಲ್ಸನ್ನು ಸಹ ಇಟ್ಟಿರ್ತೀನಿ. ಗಿಡನ ತಗೊಂಡವರು ಡೀಟೇಲ್ಸ್ ಎಲ್ಲ ತೊಗೊಂಡು ನನ್ನ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಬಂದು ನೋಡಿದಾಗ ನನ್ನ ವೀಡಿಯೋಸ್ಗಳನ್ನು ಇನ್ನೂ ಬೇರೆ ಯಾವ ಯಾವ ಗಿಡ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದರಲ್ಲಿ ಯಾವ ಗಿಡ ಬೇಕು ಅಂತ ಅವ್ರು ಹೇಳ್ತಾರೋ ಅವ್ರಿಗೆ ಆ ಗಿಡನ ನಾನು ತಲುಪಿಸ್ತೀನಿ. ಇವತ್ತು ಈ ಗಿಡನ ತಗೊಂಡವರು ನನ್ನ ಯೂಟ್ಯೂಬನ್ನು ನೋಡಿ ಬೇರೆ ಯಾವ್ದಾದ್ರು ಗಿಡ ಬೇಕು ಅಂದರೆ ಹೇಳಿ, ಹಾಗೆ ಒಂದು ಕಮೆಂಟನ್ನು ಮಾಡಿ ಯಾರಿಗೆ ಸಿಕ್ಕಿದೆ ಈ ಗಿಡ ಅಂತ. ಮತ್ತು ಯಾರಿಗಾದ್ರು ಗಿಡ ಬೆಳೆಸೋಕ್ಕೆ ಇಷ್ಟ ಇದೆ ಅನ್ನೋರಿಗೆ ಈ ವಿಡಿಯೋನ ತೋರಿಸಿ, ಅವ್ರಿಗೂ ಸಹ ಫ್ರೀಯಾಗಿ ಗಿಡಗಳು ಸಿಗುತ್ತೆ. ಎಲ್ಲರಿಗೂ ಫ್ರೀಯಾಗಿ ಗಿಡಗಳು ಸಿಗುತ್ತೆ.